ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಯಾವುದೇ ಸರ್ಕಾರಗಳು ಕನ್ನಡಿಗರ ಹಿತ ಕಾಯುತ್ತಿಲ್ಲ. ಪ್ರವೀಣ್ ಕುಮಾರ್ ಶೆಟ್ಟಿ ನಾಡಿನ ಜ್ವಲಂತ ಸಮಸ್ಯೆಗಳನ್ನು ಮುದುಕುಮಾರಮ್ಮ ಬಗೆಹರಿಸಲಿ. ಚಾಮರಾಜನಗರ ರಾಜ್ಯದಲ್ಲಿ ಆಡಳಿತ ನಡೆಸಿದ ಯಾವುದೇ ಸರ್ಕಾರಗಳು ಕನ್ನಡಿಗರ ಹಿತ ಕಾಯುವಲ್ಲಿ ಸಂಪೂರ್ಣ ವಿಫಲರಾಗಿದ್ದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಿವೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ಆರೋಪಿಸಿದರು. ಚಾಮರಾಜನಗರ ಮುದುಕುಮಾರಮ್ಮ ಗ್ರಾಮ ದೇವತೆ ಹಬ್ಬದ ಅಂಗವಾಗಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಮ್ಮ ವೇದಿಕೆಯು ಮೇಕೆದಾಟು ಯೋಜನೆ ಜಾರಿಗೊಳಿಸುವಂತೆ ಒತ್ತಾಯಿಸಿ ಕಳೆದ 2 ದಿನಗಳಿಂದ ರಾಮನಗರದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿತು. ಇತ್ತೀಚೆಗೆ ಬೆಳಗಾವಿಯಲ್ಲಿ ಮರಾಠಿ ಪುಂಡರು ಕನ್ನಡ ಕಂಡಕ್ಟರ್ ಚಾಲಕರ ಮೇಲೆ ಹಲ್ಲೆ ನಡೆಸಿ ಮಸಿ ಬಳದಿದ್ದು ಅಲ್ಲದೆ ಹೋಟೆಲ್ ಕನ್ನಡಿಗರ ಮೇಲೆ ಹಲ್ಲೆ, ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚುವುದು, ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಮೇಲೆ ದಾಳಿ ಮಾಡಿ ಚೇಷ್ಟೆ ಮಾಡಿ ನಿರಂತರವಾಗಿ ಕನ್ನಡಿಗರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು ನಡೆಸಿದ್ದರು. ಅವರನ್ನು ಕರ್ನಾಟಕ ಸರ್ಕಾರ ಬಗ್ಗು ಬಡಿಯುವ ಕೆಲಸ ಮಾಡಬೇಕಿತ್ತು. ಅವರ ಮೇಲೆ ಪ್ರಕರಣ ಹೂಡಬಹುದಿತ್ತು. ಆ ವಿಚಾರದಲ್ಲಿ ಸರ್ಕಾರಗಳು ಮಾತ್ರ ಮೌನ ವಹಿಸಿ ಕೈಕಟ್ಟಿ ಕೂರುವುದು ಸರಿಯಲ್ಲ ಎಂದರು. MES ಪುಂಡರ ನಟ್ ಬೋಲ್ಟ್ ಟೈಟ್ ಮಾಡ್ರಿ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನಟ್ ಬೋಲ್ಟ್ಗಳನ್ನ ಟೈಟ್ ಮಾಡುತ್ತೀನಿ ಎಂದು ಹೇಳಿದರು. ಅನೇಕ ಸಂದರ್ಭದಲ್ಲಿ ಟೈಟ್ ಮಾಡಿದ್ದಾರೆ, ಮುಂದೆಯೂ ಟೈಟ್ ಮಾಡುತ್ತಾರೆ. ಆ ಶಕ್ತಿ ಅವರಿಗಿದೆ. MES ಪುಂಡರ ನಟ್ ಬೋಲ್ಟ್ ಟೈಟ್ ಮಾಡಿ ಅಥವಾ ಸ್ಟಾಲಿನ್ ಜೊತೆ ಮೇಕೆದಾಟು ಯೋಜನೆಗಾಗಿ ಸಭೆ ಮಾಡಿ ಬಂದಿದ್ದೀರಿ, ಅವಕಾಶ ಕೊಡುವುದಿಲ್ಲ ಎಂದು ಸ್ಟಾಲಿನ್ ಹೇಳಿದ್ದಾರೆ. ಅವರ ನಟ್ ಬೋಲ್ಟ್ ಟೈಟ್ ಮಾಡುವ ಮೂಲಕ ಮೇಕೆದಾಟು ಯೋಜನೆ ಅವಕಾಶ ಕೊಡಿಸಬೇಕೆಂದರು. ರಾಜ್ಯದ ಎಲ್ಲ ಲೋಕಸಭಾ ಸದಸ್ಯರು ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಮೂಲಕ ನಾಡಿನ ಜ್ವಲಂತ ಸಮಸ್ಯೆ ಬಗೆಹರಿಸಬೇಕು. ಮೇಕೆದಾಟು ಯೋಜನೆ, ಕಳಸಾ ಬಂಡೂರಿ ಯೋಜನೆ, ಮಹದಾಯಿ ಯೋಜನೆ ಹಾಗೂ ಬೆಳಗಾವಿ ಗಡಿ ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ನಾಡಿನ ಋಣ ತೀರಿಸಬೇಕೆಂದು ಒತ್ತಾಯಿಸಿದರು. ಸನ್ಮಾನ ಮಾರಿಗುಡಿ ಸೇವಾ ಸಮಿತಿ ವತಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿಯನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಶಿವರಾಜೇಗೌಡ, N ಮಂಜೇಶ್, ಜಗದೀಶ್ ಗೌಡ, ರಾಮನಗರ ಜಿಲ್ಲಾಧ್ಯಕ್ಷ ರಾಜು, ಚಂದ್ರು ಜಿಲ್ಲಾಧ್ಯಕ್ಷ R ಮೋಹನ್, ಜಿಲ್ಲಾ ಗೌರವಾಧ್ಯಕ್ಷ ಕೃಷ್ಣ ನಾಯ್ಕ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಪಾಷಾ, ಜಿಲ್ಲಾ ಉಪಾಧ್ಯಕ್ಷ ವೆಂಕಟೇಶ್ ನಾಯ್ಕ, ಮಾರಿಗುಡಿ ಸೇವಾ ಸಮಿತಿಯ ಶಿವು ವಿರಾಟ್, ಮುಖಂಡ ಸಿಂಗನಪುರ ಮಾದೇಶ್ ಇತರರು ಹಾಜರಿದ್ದರು. ವರದಿ ಮಣಿಕಂಠ ನಾಯ್ಕ್, ಚಾಮರಾಜನಗರ. ವಿಶೇಷವಾಗಿ ನಮ್ಮ ಗೌರವಾಧ್ಯಕ್ಷ ಅಂತ ಕೃಷ್ಣ ನಾಯಕ್ ಅವರು ಮಾರಮ್ಮ ದೇವಿಯ ಜಾತ್ರೆ ಪ್ರಯುಕ್ತ ನಮ್ಮನ್ನೆಲ್ಲ ಆಶೀರ್ವಾದವನ್ನು ಮಾಡಿಸಿ ತಗೊಂಡು ನಾಡಿನ ಅನೇಕ ಹೋರಾಟಗಳ ಜ್ವಲಂತ ಸಮಸ್ಯೆಗಳನ್ನು ಮಾರಮ್ಮ ಬಗೆಹರಿಸಲಿ ಅನ್ನುವಂಥದ್ದು ದೇವರಲ್ಲಿ ಬೇಡಿಕೊಂಡಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ಇತ್ತೀಚೆಗೆ ಮೊನ್ನೆ ಮೇಕೆದಾಟು ಯೋಜನೆಗೆ ಬೃಹತ್ ಪ್ರಮಾಣದಲ್ಲಿ ರಾಮನಗರದಿಂದ ಬೆಂಗಳೂರು ತನಕ ಪಾದಯಾತ್ರೆಯನ್ನು ಮಾಡಿ ಮತ್ತು ಇತ್ತೀಚೆಗೆ ಬೆಳಗಾವಿಯಲ್ಲಿ MES ಪುಂಡರ ಹಾವಳಿ ಮಿತಿ ಮೀರ್ತಾ ಇದೆ. ಸರ್ಕಾರ ಕೈಕಟ್ಟಿ ಕೊಟ್ಟಿದೆ. MES ಪುಂಡಗಳು ಹೋಟೆಲ್ಗಳ ಮೇಲೆ, ಕನ್ನಡಿಗರ ಮೇಲೆ, ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಮೇಲೆ ಪೊಲೀಸ್ ವಾಹನಗಳಿಗೆ ಬೆಂಕಿ ಹಾಕೋದ್ರ ಮುಖಾಂತರ ಚೇಷ್ಟೆಯನ್ನು ಮಾಡ್ತಾ ಇರ್ತಾರೆ. ನಮ್ಮ ಸರ್ಕಾರ ಅವ್ರನ್ನ ಬಗ್ಬಡಿಯುವಂಥ ಕೆಲಸ ಮಾಡಬೇಕಿತ್ತು. ಆದರೆ ಕನ್ನಡ ಹೋರಾಟದ ಮೇಲೆ ಕೇಸ್ ಹಾಕುವಂಥದ್ದು, ನೋಟಿಸ್ ಕೊಡುವಂಥದ್ದು ಇದನ್ನು ಮಾಡ್ತಾ ಇದೆ. ಇದನ್ನು ಕರ್ನಾಟಕ ತೀವ್ರವಾಗಿ ಖಂಡಿಸ್ತೀನಿ. ಮಾನ್ಯ ಉಪಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರು ನೆಟ್ ಬೋಲ್ಟ್ಗಳನ್ನ ಟೈಟ್ ಮಾಡ್ತೀನಿ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಅನೇಕ ಸಂದರ್ಭದಲ್ಲಿ ಟೈಟ್ ಮಾಡಿದ್ದಾರೆ, ಮುಂದೆನೂ ಮಾಡ್ಬೋದು. ಆ ಶಕ್ತಿ ಇದೆ ಅವರಿಗೆ. ನಾವೇನು ಹೇಳ್ತೀವಿ ಅಂದರೆ MES ಗುಂಡಗಳ ನೆಟ್ ಬೋಲ್ಟನ್ನು ಟೈಟ್ ಮಾಡಿ ಅಥವಾ ಸ್ಟಾಲಿನ್ ಜೊತೆ ಸಭೆ ಮಾಡಿ ಬಂದಿರ ಮೇಕೆದಾಟು ಯೋಜನೆಗೆ ಅವಕಾಶ ಕೊಡೋಣ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಸ್ಟಾಲಿನ್ ಅವರ ನೆಟ್ ಬೋಲ್ಟ್ ಟೈಟ್ ಮಾಡೋದ್ರ ಮುಖಾಂತರ ಮೇಕೆದಾಟು ಯೋಜನೆಗೆ ಅವರಿಂದ ಅವಕಾಶವನ್ನು ಕೊಟ್ಟು ನಮ್ಮ ರಾಜ್ಯದ ಎಲ್ಲ ಲೋಕಸಭಾ ಸದಸ್ಯರು, ಎಲ್ಲ ರಾಜಕಾರಣಿಗಳು ಪ್ರಾಮಾಣಿಕವಾಗಿ ಈ ನಾಡಿನ ಸೇವೆಯನ್ನು ಮಾಡಬೇಕು, ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನೀವು ರಾಜಕೀಯಕ್ಕಾಗಿ ಅನೇಕ ಸಮಸ್ಯೆಗಳನ್ನು ಜೀವಂತವಾಗಿದ್ದೀರ. ಮೇಕೆದಾಟು ಇರ್ಬೋದು, ಕಳಸಾ ಬಂಡೂರಿ ಇರ್ಬೋದು, ಅಥವಾ ಮಹದಾಯಿ ಯೋಜನೆ ಇರ್ಬೋದು, ಅಥವಾ ಬೆಳಗಾವಿ ಗಡಿ ಸಮಸ್ಯೆ ಇರ್ಬೋದು, ಇದಕ್ಕೆ ಪರಿಹಾರವನ್ನು ಈ ಕೂಡಲೇ ಎಲ್ಲ ಒಗ್ಗಟ್ಟಿನ ಮುಖಾಂತರ
ಈ ನಾಡಿನ ಋಣವನ್ನು ತೀರಿಸ್ಬೇಕು ಬಿಟ್ಟರೆ ಓಟಿನ ಋಣಕ್ಕಾಗಿ ಮರಾಠಿಗಳ ಜೊತೆ ಮರಾಠಿ ಭಾಷೆ ಮಾತಾಡೋದು, ತಮಿಳರ ಜೊತೆ ತಮಿಳು ಭಾಷೆ ಮಾತಾಡೋದು ಬಿಡಬೇಕು ಅನ್ಸುತ್ತೆ. ಸರ್ ನನ್ನ ಹೆಸರು ಪ್ರವೀಣ್ ಕುಮಾರ್ ಶೆಟ್ಟಿ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ. ಮಾಡಿ ನಿಮ್ಮಡಿಗ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.